ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಡಿಕೆಶಿ ಕೈವಾಡ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಕೈವಾಡ ಇದೆ ಅನ್ನೋದು SIT ತನಿಖೆ ಬಳಿಕ ಗೊತ್ತಾಗುತ್ತೆ. ಈ ನೆಲದ ಕಾನೂನಿನಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ರಾಮುಲು ಹೇಳಿದ್ದಾರೆ. ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಕಠಿಣ ಕ್ರಮ ಆಗೇ ಆಗುತ್ತೆ. SIT ತನಿಖೆ ನಂತರ ಎಲ್ಲವೂ ಕೂಡ ಹೊರಬರುತ್ತೆ ಅಂತ ಶ್ರೀರಾಮುಲು ಪ್ರತಿಕ್ರಿಯಿಸಿದ್ದಾರೆ. ಇದ್ರ ಬಗ್ಗೆ ಯಾರ ಕೈವಾಡ ಯಾರು ಇದೆ ಅನ್ನೋಂಥದ್ದು ಆಲ್ರೆಡಿ SIT ಕೊಟ್ಟಿರೋ ಕಾರಣ ಆಲ್ರೆಡಿ ಈ ಕಾನೂನಿನ ನೆಲದಲ್ಲಿ ಎಲ್ಲರೂ ಕೂಡ ಸಮಾನರು. ಈ ನೆಲದ ಕಾನೂನಲ್ಲಿ ಭಾಳಷ್ಟು ಗೌರವ ಇದ್ದಂಥವ್ರು ನಾವು. ಹಂಗಾಗಿ ಈ ನೆಲದ ಕಾನೂನಿನಲ್ಲಿ ಯಾವ ರೀತಿಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಆಗಬೇಕು. ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆಗಲೇಬೇಕಾಗುತ್ತೆ. ಹಂಗಾಗಿ ಒಂದು ಕಡೆ SIT ನಡೀತಿದೆ, ಒಂದು ಕಡೆ ಕೋರ್ಟಲ್ಲಿ ಕೂಡ ಆಗ್ತಾಯಿದೆ. ಹಂಗೆ ಖಂಡಿತವಾಗಿ ಯಾರೇ ತಪ್ಪಿತಸ್ಥರಿದೆ ಇನ್ವೆಸ್ಟಿಗೇಷನ್ದಲ್ಲಿ ಹೊರಗಡೆ ಬರುತ್ತೆ, ಅವ್ರಿಗೆ ಕಠಿಣ ಕ್ರಮ ಆಗುತ್ತೆ. ಅಲ್ಲ, ನನಗೆ ಇದ್ರ ಬಗ್ಗೆ ಇವಾಗ ಮಾತಾಡೋದು ರೈಟ್ ಆರ್ ರಾಂಗ್ ಗೊತ್ತಿಲ್ಲ ಆಗಲಿ. ಅಂದರೆ ಇವಾಗ ಇದ್ರ ಬಗ್ಗೆ ಆಲ್ರೆಡಿ ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಹಂಗಾಗಿ ಇವತ್ತು ನಮಗೆ ಕೂಡ ಅಷ್ಟು ನಾವು ಕೂಡ ಎಲೆಕ್ಷನ್ ಬಿಜಿಯಲ್ಲಿರೋ ಕಾರಣ ಕ್ಲಾರಿಟಿ ಇಲ್ಲ ನಮಗೆ ಕೂಡ. ಇದು ಇವಾಗ ಆಗಿರೋದು ಇಲ್ಲದ್ರಿನ ಹಳೇದು ಯಾವುದು ಕೂಡ ಕ್ಲಾರಿಟಿ ಇಲ್ಲ. ಇದಕ್ಕೋಸ್ಕರವಾಗಿ SIT ತನಿಖೆ ಆಗಲಿ, ಯಾರು ತಪ್ಪಿತಸ್ಥರಿರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.